ಕೆಲವು ತಿಂಗಳುಗಳಿಂದ ನಿರಂತರವಾಗಿ ಆತ್ಮ ಪ್ರಾಣ ಶರೀರದ ವಿಷಯವಾಗಿ ನಾವು ಕಲಿತಾ ಬರ್ತಾ ಇದ್ದೀವಿ. ಆತ್ಮ ಪ್ರಾಣ ಶರೀರದ ವಿಷಯವನ್ನ ಕಲಿತಾ ಬರುವಾಗ ನಾವು ಪೌಲನು ದೆಸಲೋನಿಕ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆಯ 5ನೇ ಅಧ್ಯಾಯ 23ನೇ ವಚನದ ಅಡಿಯಲ್ಲಿ ನಾವು ಕಲಿತಾ ಬರ್ತಿದ್ದೀವಿ ನಿರಂತರವಾಗಿ. ನಾವು ಒಂದು ದೆಸಲೋನಿಕ 5:23 ನೋಡ್ತಾ ಬರುವಾಗ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಈ ಒಂದು ವಾಕ್ಯದ ಅಡಿಯಲ್ಲಿ ನಾವು ಆತ್ಮ ಪ್ರಾಣ ಶರೀರದ ವಿಷಯವಾಗಿ ನಾವು ಕಲಿತಾ ಬರ್ತಾ ಇದ್ದೇವೆ. ನಾವು ಕಳೆದ ದಿನಗಳಲ್ಲಿ ಆತ್ಮದ ವಿಷಯವನ್ನ ಕಲಿತಾ ಬಂದಿದ್ದೇವೆ. ಈಗ ಪ್ರಾಣ ಅಥವಾ ಮನಸ್ಸಿನ ಬಗ್ಗೆ ನಾವು ಕಲಿತಾ ಬರ್ತಾ ಇದ್ದೇವೆ. ನಾವು ಕಳೆದ ವಾರಗಳಲ್ಲಿ ನೋಡ್ತಾ ಬರುವಾಗ ನಾವು ಮನಸ್ಸಿನ ಕಾಯಿಲೆಗಳ ಬಗ್ಗೆ ನಾವು ಕಲಿತಾ ಬರ್ತಾ ಇದ್ದೀವಿ. ನಾವು ಈ ಲೋಕದಲ್ಲಿರುವಂತ ವಿಶ್ವಾಸಿಗಳು ಕರ್ತನ ಬರುವಂತ ಸಮಯವರೆಗೂ ಕಾಯುತ್ತಿರುವಂತ ನಾವು ನಮ್ಮ ಒಂದು ಆತ್ಮಿಕ ಜೀವಿತದ ಬೆಳವಣಿಗೆಗೆ ಕೊರತೆಗಳಾಗುವಂತ ಮನಸ್ಸಿನ ಕಾಯಿಲೆಗಳ ಬಗ್ಗೆ ನಾವು ಕಲಿತಾ ಬರ್ತಾ ಇದ್ದೀವಿ. ಆ ಕಾಯಿಲೆಗಳು ನೋಡ್ತಾ ಬರುವಾಗ ಮೊದಲನೇದಾಗಿ ನಾವು ಖಿನ್ನತೆ ಅಥವಾ ಡಿಪ್ರೆಷನ್ ಬಗ್ಗೆ ನಾವು ಕಲಿತಾ ಬಂದು, ಇದು ದುಃಖ ಮತ್ತು ಆಸಕ್ತಿಯ ಮತ್ತು ದುಃಖದ ಭಾವನೆ ನಿರ್ವಹಿಸಲ್ಪಟ್ಟು ಒಂದು ಮಾನಸಿಕ ಆರೋಗ್ಯ ಸ್ಥಿತಿಯಾಗಿದೆ. ಇದು ವ್ಯಕ್ತಿಯ ಆಲೋಚನೆ ಮತ್ತು ನಡವಳಿಕೆ ಮತ್ತು ಪ್ರೇರಣೆ ಭಾವನೆಗಳ ಮೇಲೆ ಇದು ಪರಿಣಾಮ ಬೀರುವಂತದ್ದು. ಇದು ನಾವು ಈ ವಿಷಯದ ಬಗ್ಗೆ ನಾವು ನೋಡ್ತಾ ಬರುವಾಗ, ಸತ್ಯವಾದ ಅಡಿಯಲ್ಲಿ ನಾವು ಕಲಿತಾ ಬರುವಾಗ ನಾವು ದಾವಿದನನ್ನು ನೋಡ್ತೇವೆ. ದಾವಿದನು ಸಹ ಕೀರ್ತನೆಗಳು 6ನೇ ಅಧ್ಯಾಯ 5 ಮತ್ತು 7ನೇ ವಚನ ನೋಡುವಾಗ ಆತನು ಸಹ ವಿರೋಧಿಗಳ ಒಂದು ಕಿರುಕುಳದಿಂದ ಆತನು ಖಿನ್ನತೆಗೊಳಗಾದ ವ್ಯಕ್ತಿಯನ್ನ ನೋಡ್ತೇವೆ. ಅದೇ ರೀತಿಯಲ್ಲಿ ಯೋಬನ ಬಗ್ಗೆ ನಾವು ನೋಡ್ತೇವೆ. ಯೋಬನು ಸಹ ತನ್ನ ಮಕ್ಕಳಿಂದ ಯೋಬನಿಗೆ ಕಿರುಕುಳ ಕೊಡುವುದಂತ ಆ ಚಿಕ್ಕ ವಯಸ್ಸಿನ ಹುಡುಗರು ಆತನನ್ನು ಆಸೆ ಮಾಡುವ ರೀತಿಯಲ್ಲಿ ಆತನ ಖಿನ್ನತೆಗೊಳಗಾದಂತ ವ್ಯಕ್ತಿಯನ್ನು ನೋಡ್ತೇವೆ. ನಾವು ಅದೇ ರೀತಿಯಲ್ಲಿ 3ನೇದಾಗಿ ನೋಡ್ತಾ ಬರುವಾಗ ನಾವು ಎಲಿಯನನ್ನ ಬಗ್ಗೆ ನೋಡ್ತೀವಿ. ಎಲ್ಲಾ ಪ್ರವಾದಿಗಳಲ್ಲಿ ಶ್ರೇಷ್ಠ ಪ್ರವಾದಿಯಾಗಿದ್ದಂತ ನಾವು ಎಲಿಯನ ನೋಡ್ತಾ ಬರುವಾಗ ಆತನು ಬಾಳನ 450 ಪ್ರವಾದಿಗಳನ್ನ ಕೊಲ್ಲಿಸ್ತಾನೆ ಮತ್ತು 3 ವರ್ಷ ಮಳೆ ಬಾರದ ರೀತಿಯಲ್ಲಿ ತಡೀತಾನೆ. ಆತನು ಆತರ ಸ್ಥಿತಿಯಲ್ಲಿದ್ರು ಸಹ ಆತನು ನಾವು 1 ವರ್ಷಗಳು 19 ಅಧ್ಯಾಯ 1ರಿಂದ 4ನೇ ವಚನ ನೋಡ್ತಾ ಬರುವಾಗ ಆತನು ಸಹ ಖಿನ್ನತೆಗೆ ಒಳಗಾಗಿ ನನ್ನ ಪ್ರಾಣವನ್ನ ತೆಗೆದು ಬಿಡು ಅಂತ ಕೇಳುವ ರೀತಿಯಲ್ಲಿ ದೇವರನ್ನ ಕೇಳಿಕೊಳ್ಳೋದನ್ನ ಪ್ರಾರ್ಥನೆ ಮಾಡೋದನ್ನ ನಾವು ಕಾಣ್ತೇವೆ. ನಾವ್ 2ನೇದಾಗಿ ಭ್ರಮೆ. ಏನೂ ಇಲ್ಲದಿದ್ದಾಗ ಶಬ್ದ ಅಥವಾ ದೃಷ್ಟಿ ಅಥವಾ ಸ್ಪರ್ಶವನ್ನು ಅನುಭವಿಸುವಂತ ಒಂದು ಸಂವೇದನಾ ಅನುಭವ ಆಗಿದೆ. ಇದು ಯಾವುದೇ ನಿಜವಾದ ಪುರಾವೆಗಳಿಲ್ಲದ್ರೂ ಸಹ ಇದು ಒಂದು ರೀತಿ ಗಟ್ಟಿಯಾದಂತ ಒಂದು ನಂಬಿಕೆ ಆಗಿದೆ. ಇದರಲ್ಲೂ ಸಹ ನಾವು ಎಷ್ಟೋ ಸರಿ ಯಾರೋ ನಮ್ಮನ್ನ ಹೊಡಿತಾ ಇದಾರೆ, ಕಿರುಕುಳ ಕೊಡ್ತಾ ಇದಾರೆ, ನಮ್ಮನ್ನ ಹಿಂಬಾಲಿಸ್ತಾ ಇದಾರೆ, ಅಥವಾ ನಮ್ಮ ಬಗ್ಗೆನೇ ಮಾತಾಡ್ತಾ ಇದಾರೆ, ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ನಮ್ಮ ಬಗ್ಗೆನೇ ಚಾಡಿ ಹೇಳ್ತಾ ಇರೋ ರೀತಿಯಲ್ಲಿ ನಾವು ಯೋಚನೆ ಮಾಡುವಂತ ಸ್ವಭಾವ ಇದಾಗಿದೆ ಪ್ರಿಯರೇ. ನಾವು 3ನೇದಾಗಿ ಬರುವಾಗ ಒಡಕು ಮನಸ್ಸು ಅಥವಾ ಮನವ್ಯಧಿ ವಿಷಯದ ನೋಡ್ತಾ ಬರುವಾಗ ನಾವು ಈ ಒಂದು ಸ್ಥಿತಿಯಲ್ಲಿ ನೋಡ್ತಾ ಬರುವಾಗ ಇದು ನಮ್ಮನ್ನ ಅಸ್ಥಿರ ಉಂಟು ಮಾಡುವಂತದ್ದು, 2 ಮನಸ್ಸಿನ ವ್ಯಕ್ತಿತ್ವವನ್ನ ಉಂಟು ಮಾಡುವಂತದ್ದು. ಇದು ನಾವು ನೋಡ್ತಾ ಬರುವಾಗ ಎಲ್ಲಾ ವಿಶ್ವಾಸಿಗಳ ಜೀವಿತದಲ್ಲೂ ಸಹ ಇರುವಂತ ಸ್ಥಿತಿ ಇದಾಗಿದೆ ಪ್ರಿಯರೇ. ಈ ಒಂದು ವಿಷಯದಲ್ಲಿ ನೋಡ್ತಾ ಬರುವಾಗ ನಾವು ಸೌಲನನ್ನ ನೋಡ್ತೀವಿ. ಅರಸನಾದ ಸೌಲನು 2 ಮನಸ್ಸುದಂತ ವ್ಯಕ್ತಿಯಾಗಿ ಆತನು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿಷಯದಲ್ಲೂ ಸಹ ಆತನು ಬಿದ್ದು ಆತನ ತಪ್ಪುವಂತನಾಗುವುದನ್ನ ನೋಡ್ತೇವೆ. ನಾವು ನೊಂದು ನೋಡುವಾಗ ಆತನು 7 ಸಮೂಹವನ್ನು 7 ದಿನ ಅದರ ನಂತರ ನಾನು ಬರ್ತೇನೆ, ಅಲ್ಲಿಯ ತನಕ ನೀನು ಕಾದ್ಕೊಂಡಿರು ಅಂತ ಹೇಳಿದ್ರು ಸಹ ಇಲ್ಲಿ ಆತನು ಬರುವಂತ ಸಮಯವನ್ನ ಇವನು ತಡ ಮಾಡೋದನ್ನ ನೋಡಿ ತಾನೇ ಯಜ್ಞವನ್ನ ಅರ್ಪಿಸೋದಕ್ಕೋಸ್ಕರ ಹೋಗುವಂತದನ್ನ ನೋಡ್ತೇವೆ. ಮತ್ತು 2ನೇದಾಗಿ ನೋಡುವಾಗ ನಾವು ಸೌಲನ ವಿಷಯವಾಗಿ ಆತನು ದೇವರು ಎಲ್ಲ ಅಮಲೇಕರನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಹೇಳ್ತಾನೆ. ಆದ್ರೆ ಆಗಗನನ್ನ ಮತ್ತು ಆತನ ಕುರಿ ದನ ಶ್ರೇಷ್ಠವಾದಂತ ವಸ್ತುಗಳನ್ನ ಆತನು ತಂದು ದೇವರ ವಿರುದ್ಧವಾಗಿ ಆತನು ದೇವರ ಮಾತನ್ನ ಧಿಕ್ಕರಿಸ್ತಾನೆ ಪ್ರಿಯರೇ. ಅಲ್ಲೂ ಸಹ ನಾವು ನೋಡ್ತೇವೆ 1 ವರ್ಷಗಳು 15-9ನೇ ವಚನದಲ್ಲಿ 15ನೇ ಅಧ್ಯಾಯ 9ನೇ ವಚನ ನೋಡುವಾಗ ಮನಸ್ಸಿಲ್ಲದೆ ತಂದನು. ಅಂದ್ರೆ
ಆತನು ನಾಶ ಮಾಡುವುದಕ್ಕೆ ತಂದಂತ ಸ್ಥಿತಿಯನ್ನ ನಾವು ನೋಡ್ತೇವೆ. ಇಲ್ಲೂ ಸಹ ನಾವು ಪೌಲನ 2 ಜೀವಿತ ಸ್ಥಿತಿಗಳನ್ನ ನಾವು ನೋಡ್ತೇವೆ ಪ್ರಿಯರೇ. ನಾವು ಇವತ್ತು ಮನಸ್ಸಿನ 3 ಸ್ಥಿತಿಗಳ ಬಗ್ಗೆ ನಾವು ಕಲಿತಾ ಬರೋಣ ಪ್ರಿಯರೇ. ದೇವರು ಮನುಷ್ಯನ ಸೃಷ್ಟಿ ಮಾಡುವಂತ ಸ್ಥಿತಿಯನ್ನು ನೋಡ್ತೇವೆ. ಆದ್ರೆ ಮನಸ್ಸಿನ 3 ಸ್ಥಿತಿಗಳನ್ನ ನಾವು ನೋಡ್ತಾ ಕಲಿತಾ ಬರೋಣ ಪ್ರಿಯರೇ. ಮೊದಲನೇದಾಗಿ ಪ್ರಾಕೃತಿಕ ಮನಸ್ಸು ಅಥವಾ ನೈಸರ್ಗಿಕ ಮನಸ್ಸು ಅಥವಾ ನ್ಯಾಚುರಲ್ ಮೈಂಡ್ ಅನ್ನು ಕರಿತೀವಿ ಇಂಗ್ಲಿಷ್ ಅಲ್ಲಿ. ಎರಡನೇದಾಗಿ ಲೌಕಿಕ ಮನಸ್ಸು ಅಥವಾ ವರ್ಲ್ಡ್ಲಿ ಮೈಂಡ್. ಮೂರನೇದಾಗಿ ವಿಕೃತ ಮನಸ್ಸು ಅಥವಾ ನೂತನ ಮನಸ್ಸು. ಈ 3 ಮನಸ್ಸಿನ ಸ್ಥಿತಿಗಳನ್ನ ಸ್ವಭಾವಗಳನ್ನ ನಾವು ಕಲಿತಾ ಬರೋಣ. ನಾವು ಕರ್ತನ ಚಿತ್ತವಾದ್ರೆ ಮೊದಲನೇದಾಗಿ ಪ್ರಾಕೃತಿಕ ಮನಸ್ಸು ಅಥವಾ ನೈಸರ್ಗಿಕ ಮನಸ್ಸು ಈ ಒಂದು ವಿಷಯವಾಗಿ ನಾವು ಕಲಿತಾ ಬರೋಣ ಪ್ರಿಯರೇ. ಕೊರಿಂಥದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನ ನಾವು ಧ್ಯಾನ ಮಾಡ್ತಾ ಬರೋಣ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಯಾರೋ ಓದ್ ಸಹಾಯ ಮಾಡ್ತೀರಾ? ಪೌಲನು ಕೊರಿಂಥದವರು ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ನಾನೇ ಓದ್ತೀನಿ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಇಲ್ಲಿ ಪ್ರಾಕೃತಿಕ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡ ಅನ್ನುತ್ತಾನೆ. ಅವನಿಗೆ ಹುಚ್ಚು ಮಾತಾಗಿದೆ. ಅವುಗಳನ್ನು ಆತ್ಮ ವಿಚಾರದಿಂದ ತಿಳಿದ ತಕ್ಕವುಗಳಾಗಿಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಪ್ರಿಯರ, ನಾವು ನೋಡ್ತಾ ಬರುವಾಗ ಪ್ರಾಕೃತಿಕ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನ ಬೇಡವನ್ನುತ್ತಾನೆ. ನಾವು ಮನುಷ್ಯನನ್ನು ಸೃಷ್ಟಿ ಮಾಡಿರುವಂತ ದೇವರನ್ನ ನೋಡ್ತಾ ದೇವರು ಎಲ್ಲಾ ರೀತಿಯಲ್ಲೂ ಮನುಷ್ಯನ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಇಲ್ಲಿ 3 ಸ್ವಭಾವಗಳನ್ನ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳನ್ನ ಜೀವಿತವನ್ನ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಈ ಪ್ರಾಕೃತಿಕ ಮನಸ್ಸು ಅಥವಾ ನೈಸರ್ಗಿಕ ಮನಸ್ಸು ಅಂತ ನೋಡ್ತಾ ಬರುವಾಗ ಇಲ್ಲಿ ಆ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡ ಅನ್ನುತ್ತಾನೆ. ಯಾಕೆಂದ್ರೆ ದೇವರಾತ್ಮನ ವಿಷಯಗಳನ್ನ ಕಲಿಯುವುದಕ್ಕೋಸ್ಕರ ಅದು ತಿಳಿದುಕೊಳ್ಳೋದಕ್ಕೆ ಅಸಾಧ್ಯ ಆಗಿದೆ. ಯಾಕೆ? ದೇವರಾತ್ಮನ ವಿಷಯಗಳು ಅದು ಆತ್ಮಿಕವಾದಂತ ವಿಷಯಗಳಾಗಿದೆ. ದೇವರ ಆತ್ಮನ ವಿಷಯದಲ್ಲಿ ಆತ್ಮನ ಮುಖಾಂತರ ಮಾತನಾಡುವಂತ ವಿಚಾರ ಆಗಿರುವುದರಿಂದ ಇಲ್ಲಿ ದೇವರಾತ್ಮನು ಈ ಒಂದು ವಿಷಯಗಳನ್ನ ಇಲ್ಲಿ ಮನುಷ್ಯನ ಪ್ರಾಕೃತಿಕವಾಗಿರುವಂತ ಮನುಷ್ಯನ ಈ ಒಂದು ಸ್ವಭಾವ ಒಂದು ಸ್ಥಿತಿ ತಿಳಿದುಕೊಳ್ಳೋದು ಸಾಧ್ಯ ಇಲ್ಲ ಪ್ರಿಯರೇ. ಅದು ಆತ್ಮನಿಂದ ತಿಳಿಯತಕ್ಕ ವಿಷಯಗಳಾಗಿದೆ. ಆದ್ದರಿಂದ ಅದನ್ನ ಗ್ರಹಿಸಕ್ ಸಾಧ್ಯ ಇಲ್ಲ. ಯಾಕೆ ಗ್ರಹಿಸಕ್ ಸಾಧ್ಯ ಇಲ್ಲ ಅಂತಂದ್ರೆ ಇಲ್ಲಿ ಪ್ರಾಕೃತಿಕ ಸ್ವಭಾವ ಪ್ರಾಕೃತಿಕವಾದ ಅಥವಾ ನೈಸರ್ಗಿಕ ಮನಸ್ಸು ಅದನ್ನ ತಿಳಿದುಕೊಳ್ಳಕ್ಕೆ ಅಸಾಧ್ಯವಾಗಿದೆ. ದೇವರ ವಿಷಯಗಳನ್ನ ಆತ್ಮ ಇರುವಂತ ವಿಷಯಗಳ ಮನುಷ್ಯ ಮಾತ್ರ ಅದನ್ನ ತಿಳಿದುಕೊಳ್ಳಕ್ ಸಾಧ್ಯ ಪ್ರಿಯರೇ. ಈ ಮತ್ತು ನೈಸರ್ಗಿಕವಾಗಿರುವಂತ ಮನುಷ್ಯ ಅದನ್ನ ತಿಳಿದುಕೊಳ್ಳಕ್ ಸಾಧ್ಯ ಇಲ್ಲ. ಈ ಪ್ರಾಕೃತಿಕ ಮನುಷ್ಯನ ಅಥವಾ ನೈಸರ್ಗಿಕ ಮನುಷ್ಯನ ತಿಳುವಳಿಕೆ ಮತ್ತು ಆತ್ಮಿಕ ಮನಸ್ಸಿನ ತಿಳುವಳಿಕೆಯ ನಾವು ವ್ಯತ್ಯಾಸವನ್ನ ನೋಡ್ತಾ ಬರ್ತೀವಿ ಸತ್ಯದಲ್ಲಿ. ಇನ್ನು ಗುಣಲಕ್ಷಣ ಈ ನೈಸರ್ಗಿಕ ಮನುಷ್ಯನ ಗುಣಲಕ್ಷಣ ನೋಡ್ತಾ ಬರುವಾಗ ಅವು ಆ ನೈಸರ್ಗಿಕ ಮನಸ್ಸು ದೇವರೊಂದಿಗೆ ಹೊಂದಿರುವಂತ ಒಂದು ಸಂಬಂಧವನ್ನ ಅಥವಾ ನಿಯಮಗಳನ್ನ ಅದು ಹಗೆತನ ಮಾಡುತ್ತೆ. ಅಂದ್ರೆ ದೇವರ ವಿಷಯಗಳನ್ನ ಅದಕ್ಕೆ ಇಷ್ಟ ಆಗಲ್ಲ ಪ್ರಾಕೃತಿಕ ಮನಸ್ಸಿಗೆ. ಇದು ದೇವರ ಆತ್ಮನ ವಿಷಯಗಳನ್ನ ಹಗೆತನ ಮಾಡುವಂಥದ್ದು, ವಿರೋಧಿಸುವಂತದ್ದಾಗಿದೆ. ನಾವ್ ಯಾರಿಗಾದ್ರೂ ಸುವಾರ್ತೆನ ಹೇಳ್ತೀವಿ ಅಂತ ಹೋದ್ರೆ ಅವರು ನಮ್ಮನ್ನ ಸುವಾರ್ತೆನ ಮಾತಾಡಿಕೆ ಮುಂದೆ ಬಿಡಲ್ಲ. ಅಂದ್ರೆ ಅಲ್ಲೇ ಸಾಕು ಅಂತ ಸ್ಟಾಪ್ ಮಾಡಿದ್ರೆ ಸಾಕು ನಮ್ಗೆಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ನಮ್ಮನ್ನ ಮಾಡ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಪ್ರಾಕೃತಿಕ ಮನುಷ್ಯರು ದೇವರಾತ್ಮನ ವಿಷಯಗಳನ್ನ ಬೇಡ ಅಂತಂದ್ರೆ ನಾವು ಸುವಾರ್ತೆ ಹೇಳೋಕ್ಕಿಂತ ಮೊದಲೇ ಅವರು ನಮ್ಮನ್ನ ನಿರಾಕರಣೆ ಮಾಡ್ತಾರೆ. ಅದು ಕೇಳ್ತಿದಂಗೆ ನಿರಾಕರಣೆ ಮಾಡ್ತಾರೆ. ಇಲ್ಲೂ ಅಷ್ಟೇ, ಇಲ್ಲಿ ಆ ದೇವರ ವಿಷಯಗಳನ್ನ ಇದು ದ್ವೇಷ ಮಾಡುತ್ತೆ ಈ ನೈಸರ್ಗಿಕ ಮನಸ್ಸು. ಮತ್ತು ಪ್ರಾಕೃತಿಕ ಮನಸ್ಸು ಅಥವಾ ಈ ನೈಸರ್ಗಿಕ ಮನಸ್ಸು
ಆತ್ಮನನ್ನ ತಿಳಿಯಕ್ಕೆ ಸಾಧ್ಯ ಇಲ್ಲ. ಆತ್ಮನ ಬಗ್ಗೆ, ಆತ್ಮನ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತು ಅದು ಎಲ್ಲ ವಿಷಯಗಳನ್ನ, ಆತ್ಮೀಯ ವಿಷಯಗಳನ್ನ ಮತ್ತು ಸತ್ಯವನ್ನ ಅದು ಮೂರ್ಖತನವಾಗಿ ಕಾಣುತ್ತೆ. ಇದು ಲಕ್ಷಣಗಳನ್ನ ನೋಡ್ತಾ ಬರುವಾಗ, ಇದು ಮೊದಲನೇದಾಗಿ ದೇವರ ಒಂದು ವಿಷಯಗಳನ್ನ ಇದು ದ್ವೇಷ ಮಾಡುತ್ತೆ ಮತ್ತು ಅಗೆತನ ಮಾಡುತ್ತೆ, ವಿರೋಧ ಮಾಡುವಂತದ್ದಾಗಿದೆ. ಎರಡನೇದು, ಪ್ರಾಕೃತಿಕ ಮನುಷ್ಯನನ್ನ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಈ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ಮೂರನೇದಾಗಿ ನೋಡ್ತಾ ಬರುವಾಗ, ಇದು ಎಲ್ಲ ಆತ್ಮದ ವಿಷಯಗಳನ್ನ, ಸತ್ಯಗಳನ್ನ, ದೇವರ ಸತ್ಯಗಳನ್ನ ಇದು ಗ್ರಹಿಸಕ್ ಹೋಗಲ್ಲ. ಅದು ಮೂರ್ಖತನ, ಅದು ದಡ್ಡ ಅನ್ನೋ ರೀತಿಯಲ್ಲಿ ಕಾಣ್ತಿದ್ರೆ. ಎಷ್ಟೋ ಈ ನಾವು ನೋಡ್ತಾ ಬರುವಾಗ ದೇವರ ವಶದಲ್ಲಿ ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ದೇವರ ವಾಕ್ಯಗಳ ವಿರುದ್ಧ ಮಾತನಾಡುವಂತ ನೋಡ್ತಾ ಬರುವಾಗ, ಅವರು ಸಹ ದೇವರ ವಿಷಯಗಳನ್ನ ಇದು ಮೂರ್ಖತನ, ಇವ್ರು ದಡ್ರು, ಇವ್ರಿಗೆ ಏನೂ ಗೊತ್ತಿಲ್ಲ. ಅದ್ ಯಾವ ರೀತಿ ದೇವರ ಯೇಸು ಸ್ವಾಮಿ ಹೆಂಗೆ ಹುಟ್ಟುತ್ತಾ, ಅಂದ್ರೆ ಯೇಸು ಸ್ವಾಮಿ ಕನ್ಯೆಯಲ್ಲಿ ಯಾವ ರೀತಿ ಹುಟ್ಟುತ್ತಾ, ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ತಂದಾಕೋದನ್ನ ನೋಡ್ತೇವೆ. ಇದು ಈ ಪ್ರಾಕೃತಿಕ ಮನಸ್ಸು ಇರುವಂತ, ಪ್ರಾಕೃತಿಕ ಸ್ವಭಾವ ಇರುವಂತ ಒಂದು ಮನಸ್ಥಿತಿಯಲ್ಲಿ ಇದು ಎಲ್ಲವನ್ನ ನಿಯಂತ್ರಣ ಮಾಡುತ್ತೆ. ಅದು ಆ ಒಂದು ಮೂರ್ಖತನ ಅನ್ನೋ ರೀತಿ, ಅಂದ್ರೆ ಆತ್ಮೀಯ ವಿಷಯಗಳನ್ನ, ದೇವರ ವಿಷಯಗಳನ್ನ ಮೂರ್ಖತನ ಅನ್ನೋ ರೀತಿಯಲ್ಲಿ ಹೇಳುವ ರೀತಿಯಲ್ಲಿ ನಾವು ಕಾಣ್ತೀವಿ. ಅದಕ್ಕೋಸ್ಕರ ಈ ಒಂದು ಮನಸ್ಸು, ನಾವು ಈ ಪ್ರಾಕೃತಿಕ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡವಂತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿದೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರ್ತವೆ ಪ್ರಿಯರೇ. ಏಕೆಂದ್ರೆ ದೇವರ ವಿಷಯಗಳನ್ನ ಅವು ಬೇಡ ಅನ್ನುತ್ತವೆ. ದೇವರಾತ್ಮ ನಡೆಸಿಕೊಳ್ಳುವವನು ಎಲ್ಲವನ್ನ ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಆದ್ರೆ ದೇವರ ಆತ್ಮನನ್ನು ನಡೆಸಿಕೊಳ್ಳುವಂತವನು ಎಲ್ಲವನ್ನ ವಿಚಾರಿಸಿಕೊಳ್ಳುತ್ತಿ ತಿಳಿದುಕೊಳ್ಳುತ್ತಾನೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನವನ್ನ ನಾವು ಕಲಿತಾ ಬರೋಣ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಸಹಾಯ ಮಾಡಿ. ಕೊರಿಂಥ 1ನೇ ಅಧ್ಯಾಯ 18ನೇ ವಚನ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಹುಚ್ಚು ಮಾತಾಗಿದೆ, ದೇವರ ಶಕ್ತಿಯಾಗಿದೆ. ಥ್ಯಾಂಕ್ ಯು. ಇಲ್ಲಿ ಯಾವ ಈ ನೈಸರ್ಗಿಕವಾಗಿ ಇರುವಂತಹ ಮನಸ್ಸಿನ ಸ್ಥಿತಿ ಏನಾಗಿದೆ, ಆ ಸಿಲುಬೆಯ ವಿಷಯವನ್ನ ಕೇಳಕ್ಕೆ ಹೋಗಲ್ಲ. ಆ ಸಿಲುಬೆಯ ವಿಷಯ ಅವ್ರಿಗೆ ನಾಶನ ಮಾರ್ಗ, ಅಂದ್ರೆ ಸಿಲುಬೆಯ ವಿಷಯ ಸುವಾರ್ತೆಯನ್ನ ನಾವು ಹೇಳುತ್ತಾ ಬರುವಾಗ, ಅವರು ಆಲ್ರೆಡಿ ನಾಶನ ಮಾರ್ಗದಲ್ಲಿರುವವರು, ಅವ್ರಿಗೆ ಅದು ಹುಚ್ಚು ಮಾತಾಗಿ ತೋರುತ್ತೆ. ರಕ್ಷಣೆ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಪ್ರಿಯರೇ. ಇಲ್ಲಿ ಈ ನೈಸರ್ಗಿಕ ಮನಸ್ಸಿನ ಸ್ಥಿತಿಯನ್ನ ನೋಡ್ತಾ ಬರುವಾಗ, ಅದು ನಾವು ಸಿಲುಬೆ ವಿಷಯವಾದ ದೇವರ ವಿಷಯದಲ್ಲಿ ನಾವು ಹೇಳುತ್ತಾ ಬರುವಾಗ್ಲಾಗ್ಲಿ ಅಥವಾ ಕೇಳುವಂತ ವಿಷಯದಲ್ಲಾಗ್ಲೂ ಸಹ ಅದು ತೆಗೆದುಕೊಳ್ಳಲ್ಲ. ಅದು ಪ್ರಾರಂಭದಲ್ಲಿ ಅದು ನಿಯಂತ್ರಣ ಮಾಡುವಂತ ರೀತಿಯಲ್ಲಿ ರಿಜೆಕ್ಟ್ ಮಾಡುವ ರೀತಿಯಲ್ಲಿ ಕಾಣ್ತೀವಿ ಪ್ರಿಯರೇ. ಇದು ನಾಶನ ಮಾರ್ಗದಲ್ಲಿ ಯಾರು ಪ್ರಾಕೃತಿಕ ಮನಸ್ಸಿನಲ್ಲಿ ಅಥವಾ ನೈಸರ್ಗಿಕ ಮನಸ್ಸಿನ ಸ್ಥಿತಿಯಲ್ಲಿ ಇರುವಂತಹ ಒಂದು ಮನಸ್ಸು, ಅದು ಆಲ್ರೆಡಿ ನಾಶನ ಮಾರ್ಗದಲ್ಲಿರುವಂತದ್ದು. ಯಾಕೆಂದ್ರೆ ರಕ್ಷಣೆ ಮಾರ್ಗಕ್ಕೆ ಬಂದಿಲ್ಲ, ಒಂದು ಆತ್ಮಿಕ ಮನಸ್ಸಿನ ಸ್ಥಿತಿಗೆ ಬಂದಿಲ್ಲ, ನೂತನ ಸ್ವಭಾವವನ್ನು ಹೊಂದಿಕೊಂಡಿಲ್ಲ, ಆತ್ಮಿಕ ವಿಷಯವಾಗಿ ಕಲ್ತ್ಕೊಂಡಿಲ್ಲ. ಅದರಿಂದ ಅದು ನಾಶನದ ಮಾರ್ಗದಲ್ಲಿ ಸ್ಥಿತಿಯಾಗಿದೆ ಪ್ರಿಯರೇ. ಇವತ್ತು ನಾವೆಷ್ಟೋ ಜನರಿಗೆ ಸುವಾರ್ತೆಗಳನ್ನ ಹೇಳ್ತೀವಿ, ಎಷ್ಟೋ ವಿಷಯಗಳನ್ನ ನಾವು ಕರಪತ್ರ ಕೊಡುವಂತ ವಿಷಯದಲ್ಲಿ ಅಥವಾ ದೇವರ ವಿಷಯದ ಮಾತನಾಡ್ತಾ ಬಂದ್ರೆ, ಅವರು ಪ್ರಾರಂಭದಲ್ಲೇ ನಮ್ಮನ್ನ ಕ್ರಿಸ್ತನ ಬಗ್ಗೆ ಮಾತನಾಡ್ತಿದ್ದಾಗಲೇ ನಮ್ಮನ್ನ ತಡೀತಾರೆ ಪ್ರಿಯ. ಇದು ಸಹ ಅದೇ ರೀತಿಯಲ್ಲಿ ಸಿಲುಬೆಯ ವಿಷಯವಾದ ಮಾತು ಈ ಪ್ರಾಕೃತಿಕ ಮನಸ್ಸು ಅರ್ಥ ಮಾಡಿಕೊಳ್ಳಲ್ಲ, ಅಥವಾ ನೈಸರ್ಗಿಕ ಮನಸ್ಸು ಅರ್ಥ ಮಾಡಿಕೊಳ್ಳಲ್ಲ. ಯಾಕೆಂದ್ರೆ ದೇವರ ಆತ್ಮನ ಇಲ್ಲದೇ ಇರೋದ್ರಿಂದ ಅದು ದೇವರ ವಿಷಯಗಳನ್ನ ಅದು ಅಡ್ಡಿ ಮಾಡುವಂತದ್ದಾಗಿದೆ ಪ್ರಿಯರೇ. ನಾವು ಬಿತ್ತುವವನ ಸಾಮ್ಯವನ್ನ ನೋಡ್ತಾ ಬರುವಾಗ ಅಲ್ಲಿ ನಾವು ಸ್ಥಿತಿಗತಿಗಳನ್ನ ನೋಡ್ತೀವಿ ಪ್ರಿಯರೇ. ಎಲ್ಲೆಲ್ಲಿ ದಾರಿ ಮುಗ್ಲುಗಳಲ್ಲಿ ಹಾಕುವಂತ ಒಂದು ಬೀಜಗಳಿರ್ಬೋದು, ಮುಳ್ಳು ಬಿದ್ದದ್ದು, ಕೆಲವು ಬಂಡೆ ಮೇಲೆ ಬಿದ್ದದ್ದು, ಅಥವಾ ಸರಿಯಾದ ಭೂಮಿಯಲ್ಲಿ ಬಿದ್ದಂತ ವಿಷಯ ನೋಡ್ತಾ ಬರುವಾಗ, ಇಲ್ಲಿ ಇದೇ ಸ್ವಭಾವದಲ್ಲಿ ಇಲ್ಲಿ ಸೈತಾನನ ಮುಖಾಂತರ ಈ ಒಂದು ಸಿಲುಬೆ ವಿಷಯವಾದ ಮಾತು ಈ ಒಂದು ನೈಸರ್ಗಿಕ ಮನಸ್ಸು ಒಪ್ಪಲ್ಲ.
ಅದು ಅವ್ರಿಗೆ ಆ ಒಂದು ಮನಸ್ಸಿಗೆ ಅದು ಹುಚ್ಚು ಮಾತು, ಇವ್ರಿಗೇನೋ ಏನೋ ವಿಷಯಗಳನ್ನ ಇದ್ ಮಾಡ್ಕೊಂಡಿದ್ದಾರೆ, ಇದೇನು ಇಲ್ಲ, ಇಲ್ಲಿ ಸತ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ನಿಯಂತ್ರಣ ಮಾಡುವಂತದ್ದಾಗಿದೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಪೌಲನು ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನ ನೋಡಿಕೊಳ್ಳೋಣ ಪ್ರಿಯರೇ. ಪೌಲನು ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 18 ಮತ್ತು 19ನೇ ವಚನ. ಅವರು ನಿಷ್ಪ್ರಯೋಜಕವಾದ ಬುದ್ಧಿವುಳ್ಳವರಾಗಿ ನಡೆದುಕೊಳ್ಳುತ್ತಾರೆ, ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ, ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವರಾಗಿದ್ದಾರೆ. ಥ್ಯಾಂಕ್ ಯು. ಇಲ್ಲಿ ಈ ಪ್ರಾಕೃತಿಕವಾದ ಮನಸ್ಸು ಅಥವಾ ನೈಸರ್ಗಿಕವಾದಂತ ಮನಸ್ಸಿನ ಸ್ಥಿತಿಯನ್ನು ನೋಡ್ತಾ ಬರುವಾಗ ಅವರ ಮನಸ್ಸು ಮಬ್ಬಾಗಿ ಹೋಗಿದೆ. ಯಾಕೆಂದ್ರೆ ದೇವರ ವಾಕ್ಯ ಆ ಒಂದು ಮನಸ್ಸಿಗೆ ಒಳಗಡೆ ತಗೊಳ್ಕೊಳ್ಳುವುದಿಲ್ಲ. ಅದು ಹುಚ್ಚು ಮಾತಾಗಿದೆ, ಅದು ಮೂರ್ಖತನದ ವಿಷಯವಾಗಿದೆ, ಅದು ಆತ್ಮ ಗ್ರಹಿಸದೇ ಇರುವಂತ ವಿಷಯಗಳು ಆಗಿರೋದ್ರಿಂದ ಅದು ಇಲ್ಲಿ ಕೇಳುವಂತ ಸ್ಥಿತಿಯನ್ನು ನೋಡುವಾಗ ಅವರ ಮನಸ್ಸು ಮಬ್ಬಾಗಿ ಹೋಗಿದೆ. ಈ ಪ್ರಾಕೃತಿಕ ಮನಸ್ಸಿನ ಸ್ಥಿತಿಯನ್ನ, ನೈಸರ್ಗಿಕ ಮನಸ್ಸಿನ ಸ್ಥಿತಿಯನ್ನು ನೋಡ್ತಾ ಬರುವಾಗ ಅವರ ಮನಸ್ಸು ಮಬ್ಬಾಗಿ ಹೋಗಿದೆ. ತಮ್ಮ ಹೃದಯದ ಕಾಠಿಣ್ಯದಿಂದಲೂ ತಮ್ಮಲ್ಲಿರುವ ಅಜ್ಞಾನದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅಂದ್ರೆ ಅವರ ಹೃದಯ ಕಠಿಣವಾಗಿರುವುದರಿಂದ, ಅವರ ಮನಸ್ಸು ಕಠಿಣವಾಗಿರುವುದರಿಂದ ದೇವರ ಒಂದು ವಿಷಯವನ್ನ ಅದು ಹೃದಯದೊಳಗೆ ತೆಗೆದುಕೊಳ್ಳುವುದಿಲ್ಲ ಪ್ರಿಯರೇ. ಇವರು ಆಲ್ರೆಡಿ ನಾಶನ ಮಾರ್ಗದಲ್ಲಿರುವಂತವರಾಗಿದ್ದಾರೆ ಪ್ರಿಯರೇ. ಇವರು ತಮ್ಮ ಅಜ್ಞಾನದ ನಿಮಿತ್ತ ಮತ್ತು ದೇವರಿಂದ ತಮ್ಮ ಹೃದಯದ ಕಾಠಿಣ್ಯದಿಂದ ಮತ್ತು ತಮ್ಮ ಅಜ್ಞಾನದಿಂದ, ಯಾವಾಗ ದೇವರ ವಾಕ್ಯವನ್ನ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡಲ್ವೋ ಅಂತ ಮನಸ್ಸು, ದೇವರ ವಾಕ್ಯವನ್ನ ವಿರೋಧಿಸುವಂತ ಮನಸ್ಸು, ದೇವರ ವಾಕ್ಯವನ್ನ ಮೂರ್ಖತನ ಅಂತ ಹೇಳುವಂತ ಮನಸ್ಸು ಯಾವಾಗ ಇರುತ್ತೋ ಆವಾಗ ಅವರ ಹೃದಯ ಕಾಠಿಣ್ಯವನ್ನು ಆಗುತ್ತೆ ಪ್ರಿಯರೇ. ಅವರ ಮನಸ್ಸು ಮಬ್ಬಾಗಿ ಹೋಗಿದೆ. ಅಂದ್ರೆ ಅವ್ರಿಗೆ ಸತ್ಯ ಗೊತ್ತಾಗ್ತಾ ಇಲ್ಲ, ನಿಜ ಗೊತ್ತಾಗ್ತಾ ಇಲ್ಲ, ಅವರ ಕಣ್ಣು ಮೊಬ್ಬಾಗಿ ಹೋಗಿದೆ. ಇವತ್ತು ಎಷ್ಟೋ ಸ್ಥಿತಿಯಲ್ಲಿ ಜೀವಿತದಲ್ಲಿ ಈ ಒಂದು ನೈಸರ್ಗಿಕ ಅಥವಾ ಪ್ರಾಕೃತಿಕ ಮನಸ್ಸಿನ ಸ್ಥಿತಿಯಲ್ಲಿರುವಂತಹ ಎಷ್ಟೋ ವಿಶ್ವಾಸಗಳು ನೋಡ್ತಾ ಬರುವಾಗ ಅವ್ರಿಗೆ ದೇವರ ವಾಕ್ಯವೇ ಇಲ್ಲ, ಸತ್ಯವೇ ಗೊತ್ತಿಲ್ಲ, ಗ್ರಹಿಸುವಂತ ಮನಸ್ಸು ಸಹ ಅವ್ರಿಗಿಲ್ಲ. ಅಂದ್ರೆ ಸೈತಾನ್ ಅವರ ಮನಸ್ಸನ್ನ, ಅವ್ರ ಹೃದಯವನ್ನ ಕಾಠಿಣ್ಯ ಮಾಡಿದ್ದಾನೆ ಪ್ರಿಯರೇ. ಇವತ್ತು ಅವ್ರಿಗೆ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅಂದ್ರೆ ದೇವರ ಆತ್ಮನ ಆತ್ಮಿಕ ವಿಷಯಗಳನ್ನ ಕೇಳುವುದಕ್ಕೆ ಸಾಧ್ಯ ಆಗ್ತಿಲ್ಲ ಮನಸ್ಸುಗಳಿಗೆ. ಅದು ಕೇಳುವಂತ ಒಂದು ಪರಿಸ್ಥಿತಿ ಇಲ್ಲ. ಅದು ಮೂರ್ಖತನದಿಂದ ಕೂಡಿರುವಂತ ಪರಿಸ್ಥಿತಿಯನ್ನು ಅಂದ್ಕೊಂಡು ಅವರು ದೇವರಿಂದ ಆಗುವಂತ ದೇವರಿಂದ ಜೀವ ಕೊಡುವಂತ ವಿಷಯಕ್ಕೆ ಅವರು ಅನ್ಯರಾಗಿದ್ದಾರೆ ಪ್ರಿಯರೇ. ಮತ್ತು ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ, ತಮ್ಮ ದುಸ್ಥಿತಿಗಾಗಿ ಆ ಒಂದು ನೈಸರ್ಗಿಕ ಮನಸ್ಸಿನ ಸ್ಥಿತಿಯಲ್ಲಿರುವಂತ ಎಷ್ಟೋ ವಿಶ್ವಾಸಿಗಳು ಪ್ರಿಯರೇ, ಎಷ್ಟೋ ಜನ ಅನ್ಯರು ಇರಬಹುದು, ಅಥವಾ ವಿಶ್ವಾಸಿಗಳಾಗಿ ಅನ್ಯರಾಗಿರುವಂತವ್ರು ನೋಡ್ಬೋದು. ನಾವು ನೋಡ್ತಾ ಬರುವುದು ಎಷ್ಟೋ ಜನರು ಹಿಂಜಾರಿ ಹೋಗಿದ್ದಾರೆ ಪ್ರಿಯರೇ. ಹಿಂಜಾರಿ ಹೋಗಿದ್ರೆ ದೇವರ ವಾಕ್ಯದಲ್ಲಿ ಕಲಿತು ಎಲ್ಲವನ್ನ ತಿಳ್ಕೊಂಡು ದೇವರ ವಾಕ್ಯವನ್ನ ಬೋಧನೆ ಮಾಡ್ತಿದ್ರು ಸಹ ಇವತ್ತು ತಮ್ಮ ಒಂದು ಸ್ವಭಾವದ ನಿಮಿತ್ತ, ತಮ್ಮ ಇಹಲೋಕದ ವಿಷಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಇವತ್ತು ಎಷ್ಟೋ ಜನ ಹಿಂಜಾರಿ ಹೋಗಿರೋದನ್ನ ನಾನು ನೋಡ್ತೇವೆ ಪ್ರಿಯರೇ. ಇಲ್ಲೂ ಸಹ ನಾವು ನೋಡ್ತಾ ಬರುವಾಗ ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ, ಯಾಕೆಂದ್ರೆ ಸತ್ಯ ಗೊತ್ತೇ ಇಲ್ಲ ಅವ್ರಿಗೆ, ಸತ್ಯವನ್ನು ತಿಳ್ಕೊಳ್ಳುವಂತ ಕೆಲಸವೇ ಇಲ್ಲ ಅವ್ರಿಗೆ, ಆ ಮನಸ್ಥಿತಿನೇ ಇಲ್ಲ. ಅದಕ್ಕೋಸ್ಕರ ಏನಾಗಿದೆ, ಆ ಪ್ರಾಕೃತಿಕ ಮನಸ್ಸು ಅದೇನಾಗಿದೆ ಅಂತಂದ್ರೆ ಸ್ವಲ್ಪವೂ ಚಿಂತೆ ಇಲ್ಲ. ಯಾಕೆ ಚಿಂತೆ ಇಲ್ಲ ಅಂತಂದ್ರೆ ಸತ್ಯವೇ ಗೊತ್ತಿಲ್ಲ, ನಿಜವಾದ ರಕ್ಷಣೆ ಗೊತ್ತಿಲ್ಲ, ನಿಜವಾದ ದೇವರ ಬಗ್ಗೆ ಗ್ರಹಿಕೆ ಇಲ್ಲ. ಅದಕ್ಕೋಸ್ಕರ ಅವರು ಚಿಂತೆನೇ ಇಲ್ಲ ಪ್ರಿಯರೇ. ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಸೆಯಿಂದ ನಡೆಸುವವರಾಗಿದ್ದಾರೆ ಪ್ರಿಯರೇ. ಇವತ್ತು ಬಂಡುತನಕ್ಕೆ ಒಪ್ಪಿಸುವಂತ ಸ್ಥಿತಿಯಾಗಿದೆ ಪ್ರಿಯರೇ. ಇವತ್ತು ಎಷ್ಟೋ ಎಷ್ಟೋ ಜನರನ್ನ ನೋಡ್ತಾ ಬರುವಾಗ ಅವರು ಬಂಡುತನದಲ್ಲೇ ಜೀವನ ಮಾಡ್ತಾ ಇದಾರೆ. ಅವ್ರಿಗೆ ರಕ್ಷಣೆ ಬಗ್ಗೆ ಗೊತ್ತಿಲ್ಲ, ಸತ್ಯದ ಬಗ್ಗೆ ತಿಳುವಳಿಕೆ ಇಲ್ಲ, ಒಂದು ನಿತ್ಯ ಜೀವದ ಬಗ್ಗೆ ಅರಿವಿಲ್ಲ, ಅದು ನಾವು ಪಾತಾಳಕ್ಕೆ ಹೋಗ್ತೀವಿ ಅನ್ನುವಂತ ಗ್ರಹಿಕೆ ಇಲ್ಲ,
ನಮ್ಗೆ ಶಿಕ್ಷೆ ಇದೆ ಅನ್ನುವಂತ ಗ್ರಹಿಕೆ ಇಲ್ಲ, ನಮಗೂ ನ್ಯಾಯ ತೀರ್ಪಿದೆ, ನಾವು ಲೆಕ್ಕ ಕೊಡ್ಬೇಕು ಅನ್ನುವಂಥದ್ದಿಲ್ಲ, ನಮ್ಮನ್ನ ಪಾತಾಳಕ್ಕೆ ಹಾಕ್ತಾರೆ ಅನ್ನುವಂತ ಒಂದು ಗ್ರಹಿಕೆ ಇಲ್ಲ ಪ್ರಿಯರೇ. ಅವರು ಆ ಸ್ಥಿತಿಯಲ್ಲಿ, ಆ ಪ್ರಾಕೃತಿಕ ಮನಸ್ಸಿನ ಸ್ಥಿತಿಯಲ್ಲಿ ತಮ್ಮ ಜೀವಿತವನ್ನ ಮಾಡ್ತಾ ಇವತ್ತು ವ್ಯರ್ಥವಾಗಿ ಅವರು ನಾಶವಾಗ್ತಾ ಇದ್ದಾರೆ ಪ್ರಿಯರೇ. ಇವತ್ತು ನಮ್ಮಲ್ಲೂ ಸಹ ನೋಡ್ತಾ ಬರುವಾಗ ಎಷ್ಟೋ ವಿಶ್ವಾಸಗಳ ಬದಲು ಸಹ ಇವತ್ತು ಕ್ರಿಸ್ಮಸ್ ಆಯ್ತಾ ಇದೆ, ಕ್ರಿಸ್ಮಸ್ಗೆ ಎಲ್ಲರೂ ಕ್ರೈಸ್ತರಾಗ್ಬಿಡ್ತಾರೆ, ಹಬ್ಬದ ಕ್ರೈಸ್ತರಾಗ್ತಾರೆ ಪ್ರಿಯರೇ. ಕ್ರಿಸ್ಮಸ್ ಇದ್ದಾಗ ಮಾತ್ರ ಅವ್ರು ಬರೋದು, ಕ್ರಿಸ್ಮಸ್ ಅಲ್ಲಿ ಮಾತ್ರ ತಾವು ಹೊಸ ಬಟ್ಟೆ ಹಾಕೊಂಡು ಬಿರಿಯಾನಿ ಮಾಡೋದು, ಚರ್ಚ್ಗೆ ಬರೋದು ಎಲ್ಲ ಮಾಡ್ತಾರೆ. ಮತ್ತೆ ಹೊಸ ವರ್ಷ ಮುಗಿತಿದ್ದಂಗೆ ಮತ್ತೆ ಅದೇ ಸ್ಥಿತಿಯಲ್ಲಿ ತಮ್ಮ ಜೀವಿತವನ್ನ ಮಾಡ್ತಾರೆ, ಮತ್ತೆ ಕ್ರಿಸ್ಮಸ್ಗೆ ಬರುವಂತದ್ದು ಪ್ರಿಯರೇ. ಅಂತ ಒಂದು ಇವತ್ತು ಲೌಕಿಕ ಸ್ಥಿತಿಯಲ್ಲಿ, ಇವತ್ತು ಪ್ರಾಕೃತಿಕವಂತ ನೈಸರ್ಗಿಕ ಮನಸ್ಸಿನ ಸ್ಥಿತಿಯಲ್ಲಿ ಜೀವಿಸುವ ಸ್ಥಿತಿಯ ಜನರನ್ನ ನಾವು ನೋಡ್ತಾ ಇದ್ದೀವಿ. ಅವ್ರು ಮತ್ತೆ ಕ್ರಿಸ್ಮಸ್ ತನಕ ಆ ಬೈಬಲ್ನೇ ಮುಟ್ಟಲ್ಲ, ಮತ್ತೆ ಚರ್ಚ್ ಕಡೆನೆ ತಲೆ ಹಾಕಿ ಮಲಗಲ್ಲ ಪ್ರಿಯರೇ. ಆ ಸ್ಥಿತಿಯಲ್ಲಿರುವಂತ ನಾವು ಸ್ಥಿತಿಯನ್ನು ನೋಡ್ತೇವೆ. ಇಲ್ಲಿ ನಾವು ನೋಡ್ತಾ ಬರುವಾಗ ಇಲ್ಲೂ ಸಹ ಈ ಒಂದು ನಿಷ್ಪ್ರಯೋಜನವಾದಂತಹ ಒಂದು ವಿಷಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಇಲ್ಲಿ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನ ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧದ ಅಶುದ್ಧ ಕೃತ್ಯಗಳನ್ನ ಅತ್ಯಾಸೆಯಿಂದ ನಡೆಸುವವರಾಗಿದ್ದಾರೆ ಪ್ರಿಯರೇ. ಇಂಥ ಒಂದು ಸ್ಥಿತಿ ಇದು ಪ್ರಾಕೃತಿಕ ಮನಸ್ಸಿನ ಸ್ಥಿತಿಯಾಗಿದೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಪೌಲನು ಕೊರಿಂಥ ಬರೆದ ಪತ್ರಿಕೆ 2ನೇ ಪತ್ರಿಕೆ 4ನೇ ಅಧ್ಯಾಯದ 3 ಮತ್ತು 4 ವಚನಗಳನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಇಲ್ಲಿ ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ, ನಾವು ಸಾರ್ತಿರುವಂತ ಸುವಾರ್ತೆ ಕೆಲವ್ರಿಗೆ ಮರೆಯಾಗಿರುವುದಾದ್ರೆ ಅದು ಯಾರು ಅಂತ ನೋಡ್ತಾ ಬರುವಾಗ, ಕೆಲವರಿಗೆ ಮರೆಯೋದಾಗುದಾದ್ರೆ ನಾಶನ ಮಾರ್ಗದಲ್ಲಿರುವವರಿಗೆ, ಈ ಒಂದು ನೈಸರ್ಗಿಕ ಮನಸ್ಸಿನ ಸ್ಥಿತಿಲಿ ಅಂತ ಇರುವಂತವ್ರು ದೇವರನ್ನ ನಂಬಲ್ಲ, ದೇವರ ವಿಷಯಗಳನ್ನ ಮೂರ್ಖತನ ಅಂತ ಹೇಳ್ತಾರೆ. ದೇವರ ವಿಷಯಗಳನ್ನ ಅದು ಆತ್ಮಿಕ ವಿಷಯಗಳಾಗಿರುವುದರಿಂದ ಅದನ್ನ ಗ್ರಹಿಸಿಕೊಳ್ಳುವಂತ ಒಂದು ಸ್ಥಿತಿ ಇರಲ್ಲ. ಅದರಿಂದ ಏನಂತಂದ್ರೆ ತಾವು ನಾಶನ ಮಾರ್ಗದಲ್ಲಿದ್ದಾರೆ ಪ್ರಿಯರೇ. ಆ ನಾಶನದ ಮಾರ್ಗದಲ್ಲಿರೋರಿಗೆ ನೀವು ಏನಾದ್ರೂ ಹೇಳಿ ದೇವರ ವಾಕ್ಯವನ್ನ ಅವರು ತೆಗೆದುಕೊಳ್ಳುವುದಿಲ್ಲ, ದೇವರ ವಿಷಯಗಳನ್ನ ತೆಗೆದುಕೊಳ್ಳುವುದಿಲ್ಲ, ರಕ್ಷಣೆ ವಿಷಯಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅವ್ರ ಸ್ವಲ್ಪವೂ ಚಿಂತೆ ಇರಲ್ಲ, ಅವ್ರಿಗೆ ಭಯವೇ ಇಲ್ಲ ದೇವರ ವಿಷಯದಲ್ಲಿ. ಅವರು ವ್ಯರ್ಥವಾದ ಕಾರ್ಯಗಳ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪ್ರಿಯರೇ. ಇಲ್ಲಿ ದೇವರ ಪ್ರತಿ ಕ್ರಿಸ್ತನ ಪ್ರಭಾವವು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದ್ದಾನೆ. ದೇವರ ಪ್ರತಿ ಕ್ರಿಸ್ತನ ಪ್ರಭಾವ ತೋರಿಸುವ ಸುವಾರ್ತೆಯು ಅವ್ರು ಗೊತ್ತೇ ಆಗ್ಬಾರ್ದು, ಅವ್ರ ಮನಸ್ಸಿಗೆ ಬೀಳಲೇಬಾರದು. ಇವತ್ತು ನನ್ನ ಒಂದು ಜೀವಿತವನ್ನ ನೋಡ್ತಾ ಬರುವಾಗ ಪ್ರಿಯರೇ, ನಾವು SLC ಓದ್ತಿದ್ದಾಗ ನಮ್ಮ ಕೊಳ್ಳೆಗಾಲದ ಸೋದರರು ನಮ್ಗೆ ಸುವಾರ್ತೆಯನ್ನ ಸಾರಿದ್ರು. ನಾವು 15ರಿಂದ 20 ಜನ ಹಾಸ್ಟೆಲ್ ಓದ್ತಿದಂತ ವಿದ್ಯಾರ್ಥಿಗಳು ಬೇತೇಲ್ ಸಭೆಗೆ ಹೋಗ್ತಾ ಇದ್ವು. ಬೇತೇಲ್ ಸಭೆಗೆ ಹೋಗಿ ಪ್ರತಿ ಭಾನುವಾರ ನಾವು ಬೇತೇಲ್ ಸಭೆಗೆ ಹೋಗಿ ಬರ್ತಾ ಇದ್ವು. ಆ ನಂತರ SLC ಮುಗಿದ ತಕ್ಷಣ ಎಲ್ಲರೂ ಸಹ ಹಾಸ್ಟೆಲಿಂದ ಎಲ್ಲ ಬೇರೆ ಬೇರೆ ಕಡೆ ನಾವು ಹೊರಟ ನಂತರ 18ರಿಂದ 20 ಜನ, ನಾನು ಕಡೆಯ ಭಾಗದಲ್ಲಿ ನಾನು ದೇವರ ವಾಕ್ಯವನ್ನ ಕೇಳಿ ಓದಂತವನು. ನನಗಿಂತ ಮೊದಲೇ 15-20 ಜನ ಸ್ನೇಹಿತರಿದ್ರು. ಇವತ್ತು ಯಾರು ಇಲ್ಲ ಪ್ರಿಯರವರು. ಆ ಬಿತ್ತುವನ ಸಾಮ್ಯದ ರೀತಿಯಲ್ಲಿ ಎಲ್ಲರೂ ಹಿಂಜಾರೋಗಿದ್ದಾರೆ. ಅದರಲ್ಲೊಬ್ಬ ಬಹಳ ಭಯಭಕ್ತಿಯಿಂದ ದೇವರ ವಾಕ್ಯವನ್ನ ಕಲಿತಿದಂತ ಇದ್ದಂತವನು, ಅವನು ಸಹ ಇವತ್ತು ಇಲ್ಲ ಪ್ರಿಯರೇ, ಹಿಂಜಾರಿ ಹೋಗಿದ್ದಾನೆ. ಗ್ರಹಿಸುವಂತ ಪರಿಸ್ಥಿತಿ ಅವನಲ್ಲಿಲ್ಲ. ಸಂಪೂರ್ಣವಾಗಿ ತನ್ನ ಜೀವಿತವನ್ನ ಸಂಪೂರ್ಣವಾಗಿ ಆತನು ಸೈತಾನನಿಗೆ ಒಪ್ಪಿಸಿಕೊಡುವಂತನಾಗಿದ್ದಾನೆ ಪ್ರಿಯ. ಕೇಳಿದಂತ ಅಷ್ಟು ಜನ ವಿಶ್ವಾಸಗಳ ಮಧ್ಯದಲ್ಲಿ ಇವತ್ತು ದೃಢವಾಗಿ ನಿಂತಿರುವಂತದ್ದು ನಾನೊಬ್ಬನೇ ಪ್ರಶ್ನೆ ಇತ್ತು ಪ್ರಿಯ. ಅಷ್ಟು ಜನ ವಿಶ್ವಾಸಿಗಳು, ಅಷ್ಟು ಜನ ದೇವರ ವಾಕ್ಯವನ್ನ ಕೇಳಿ ರಕ್ಷಣೆ ಮಾರ್ಗಕ್ಕೆ ಹತ್ರ ಬಂದಂತವ್ರು ಸಂಪೂರ್ಣವಾಗಿ ದೇವರಿಂದ ದೂರವಾಗಿದ್ದಾರೆ. ವಾಕ್ಯವೇ ಇಲ್ಲ, ದೇವರ ವಿಷಯದಲ್ಲಿ ನಂಬಿಕೆನೇ ಇಲ್ಲ ಪ್ರಿಯರೇ. ಅವರು ಸಂಪೂರ್ಣವಾಗಿ ತಮ್ಮ ಜೀವಿತವನ್ನ ಕ್ರಿಸ್ತ ಸೈತಾನನಿಗೆ ಒಪ್ಪಿಸಿಕೊಟ್ಟು ಅವರು ಹಿಂಜಾರಿ ಹೋಗಿದ್ದಾರೆ ಪ್ರಿಯರೇ. ಅದಕ್ಕೋಸ್ಕರ ನೋಡ್ತಾ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು
ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನ ಮಂಕು ಮಾಡಿದ್ದಾನೆ. ಯಾವಾಗ ಮಂಕು ಮಾಡ್ತಾನೋ, ಈ ನೈಸರ್ಗಿಕವಾದಂತ ಮನಸ್ಸಿನ ಸ್ಥಿತಿಯಲ್ಲಿರುವಂತ ನಮ್ಮ ಮನಸ್ಸು ಯಾವಾಗ ದೇವರ ವಾಕ್ಯವನ್ನ ಕೇಳುವುದಕ್ಕೆ ಅಡ್ಡಿಯಾಗುತ್ತೋ ಅಲ್ಲ, ಅದು ಯಾವಾಗ ಅಡ್ಡಿಯಾಗುತ್ತೋ ಅಲ್ಲೇ ನಮ್ಮನ್ನ ಸೈತಾನ್ ನಮ್ಮ ಹಿಡಿಯುವಂತನಾಗಿದ್ದಾನೆ. ಈ ನಂಬಿಕೆಯಿಲ್ಲದವರ ಮನಸ್ಸನ್ನ ಮಂಕು ಮಾಡ್ತಾನೆ. ಅದೇ ರೀತಿಯಲ್ಲಿ ನಾವು ಬಿತ್ತುವ ಸಾಮಾನ್ಯ ವಿಷಯದಲ್ಲಿ ನೋಡ್ತಾ ಬರುವಾಗ ಯಾವ ರೀತಿ ಎಲ್ಲರೂ ದಾರಿಯ ಮಗ್ಲಲ್ಲಿ ಬಿದ್ದಂತವು, ಮುಳ್ಳಿನ ಗಿಡಗಳಲ್ಲಿ ಬಿದ್ದಂತವು, ಬಂಡೆಯ ಮೇಲೆ ಬಿದ್ದಂತ ಸ್ಥಿತಿಗಳನ್ನ ನೋಡ್ತಾ ಬರುವಾಗ ಇದೇ ಸ್ಥಿತಿಯಲ್ಲಿ ಸೈತಾನ ನಮ್ಮನ್ನ ದೇವರ ವಾಕ್ಯದಿಂದ ಸಂಪೂರ್ಣವಾಗಿ ದೂರ ಮಾಡ್ತಾನೆ. ದೇವರ ವಾಕ್ಯವನ್ನ ಕಲಿಯದ ರೀತಿಯಲ್ಲಿ, ದೇವರ ವಾಕ್ಯ ವಿಷಯಗಳಲ್ಲಿ ಕಂಡ್ರೆ ನಮ್ಗೆ ಆಗದ ರೀತಿಯಲ್ಲಿ ದೂರ ಮಾಡಿ ನಮ್ಮನ್ನ, ಅದು ಸತ್ಯವಾಕ್ಯಗಳನ್ನ ಆಗಿದ್ರು ಸಹ ಸಂಪೂರ್ಣವಾಗಿ ನಮ್ಮನ್ನ ಹಿಂಜಾರಿ ಹೋಗಿ ನಾವು ಸಂಪೂರ್ಣವಾಗಿ ನಮ್ಮ ಸ್ಥಿತಿಗಳಿಗೆ ನಾವು ಹಿಂದಿರುಗಿ ಬರುವ ರೀತಿಯಲ್ಲಿ ಸೈತಾನ ನಮ್ಮನ್ನ ಕಾರ್ಯ ನಡೆಸುವಂತವನಾಗಿದ್ದಾನೆ ಪ್ರಿಯರೇ. ನಾವು ಇಲ್ಲಿ ಆತ್ಮನ ವಿಷಯಗಳನ್ನ, ಈ ಪ್ರಾಕೃತಿಕವಾದಂತ ಮನಸ್ಸಿನ ಸ್ಥಿತಿ ಅದು ಅನುಮತಿಸುವುದಿಲ್ಲ. ಅಂದ್ರೆ ಆತ್ಮನ ವಿಷಯಗಳನ್ನ ಅದು ಅನುಮತಿಸುವುದಿಲ್ಲ. ದೇವರ ವಿಷಯಗಳನ್ನ ಅನುಮತಿಸಿದ ಸುವಾರ್ತೆಯನ್ನ, ರಕ್ಷಣೆ ಮಾರ್ಗದಕ್ಕಾಗ್ಲಿ, ಕ್ರಿಸ್ತನ ಬಗ್ಗೆ ಆಗ್ಲಿ ಅದು ತೆಗೆದುಕೊಳ್ಳುವುದಿಲ್ಲ ಪ್ರಿಯರೇ. ನೈಸರ್ಗಿಕ ಮನಸ್ಸು ಆತ್ಮಿಕ ಸತ್ಯವನ್ನ ಗ್ರಹಿಸಲು ಸಾಧ್ಯವಿಲ್ಲ. ಅದು ಆತ್ಮನ ಯಾವಾಗ ಹೊಂದಿಕೊಳ್ಳುವುದಿಲ್ವೋ, ಆತ್ಮನ ವಿಷಯಗಳನ್ನ ತೆಗೆದುಕೊಳ್ಳುವುದಿಲ್ವೋ, ಅದು ಸಂಪೂರ್ಣವಾಗಿ ಅದು ಸತ್ಯವನ್ನ ಅದು ಗ್ರಹಿಸಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಪೌಲನು ರೋಮಪುರದ ಬರೆದ ಪತ್ರಿಕೆ 10ನೇ ಅಧ್ಯಾಯಕ್ಕೆ ಬರೋಣ. ಪೌಲನು ರೋಮಪುರದ ಬರೆದ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನ. ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದುದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ಇಲ್ಲಿ ನಾವು ಇದನ್ನ ನೋಡ್ತಾ ಬರುವಾಗ ಇಸ್ರಾಯೇಲಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಇರುವಂತಹ ವಿಷಯ ಆಗಿದೆ ಪ್ರಿಯರೇ. ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದುದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ಇಲ್ಲಿ ಈ ಪ್ರಾಕೃತಿಕ ಸ್ವಭಾವ ಮನಸ್ಥಿತಿ ಇರುವಂತಹ ಒಂದು ಮನಸ್ಸಿನ ಒಂದು ಸ್ಥಿತಿಯನ್ನು ನೋಡ್ತಾ ಬರುವಾಗ ದೇವರ ವಿಷಯಗಳನ್ನ ಕೇಳಕ್ಕೆ ಪ್ರಯತ್ನ ಪಡಲ್ಲ ಪ್ರಿಯರೇ. ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆನ್ನುವಂತ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಲೋಕದಲ್ಲಿ ನಾವು ಈ ನೋಡ್ತಾ ಬರುವಾಗ ಸನಾತನ ಧರ್ಮ, ನಾವು ಬಜರಂಗ್ ದಳ, ನಾವು ಬೇರೆ ಬೇರೆ ಸಂಘಟನೆಗಳನ್ನು ನೋಡ್ತಾ ಬರ್ತಾ ಇದೀವಿ ಪ್ರಿಯರೇ. ನಾವು ನೋಡ್ತಾ ಬರುವಾಗ ಸತ್ಯ ಯಾವುದನ್ನೋದನ್ನೇ ಗ್ರಹಿಕೆ ಇಲ್ಲ. ನಾವು ಸನಾತನ ಧರ್ಮ ಅನ್ನೋ ವಿಷಯದಲ್ಲಿ ನಾವು ಯಾವುದೇ ಧರ್ಮ ಗ್ರಂಥಗಳನ್ನ ನೋಡ್ತಾ ಬರುವಾಗ ನಾವು ನೋಡಕ್ ಸಾಧ್ಯ ಇಲ್ಲ ಪ್ರಿಯರೇ, ಸತ್ಯದಲ್ಲಿ ಬಿಟ್ಟು. ಆದ್ರೆ ಇಲ್ಲಿ ನಮ್ಮದೇ ಮೂಲ ಧರ್ಮ, ನಮ್ಮದೇ ಪುರಾತನ ಇರುವಂತದ್ದು, 100 ವರ್ಷಗಳಿರುವಂತದ್ದು, ಆ ರೀತಿ ಈ ರೀತಿ ಅಂತ ಹೇಳ್ಕೊಂಡು ಇವತ್ತು ಜನನ್ನ ದಾರಿ ತಪ್ಪಿಸುವಂತ ನೋಡಿದ ಪ್ರಿಯರೇ. ಅವರು ಮಾತನಾಡುವ ರೀತಿಯಲ್ಲಿ ಹೇಳುವಂತದ್ದು, ಇಲ್ಲಿ ದೇವರನ್ನ ದೊರಕುವ ನೀತಿಯನ್ನು, ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಅವರು ಪ್ರಯತ್ನ ಪಡ್ತಾ ಇದ್ರು. ಅಂದ್ರೆ ನಮ್ಮ ನೀತಿಯನ್ನೇ ಸ್ಥಾಪನೆ ಮಾಡ್ಬೇಕು, ಬೇರೆಯವ್ರದಿಲ್ಲ, ನಮ್ದೇ ದೇವರು ನಿಜವಾದ ದೇವರು ಅನ್ನುವಂತ ಮನಸ್ಥಿತಿ ಪ್ರಿಯರೇ. ಇವತ್ತು ಸಹ ಈ ಒಂದು ನೈಸರ್ಗಿಕ ಮನಸ್ಸಿನ ಸ್ಥಿತಿಯಲ್ಲಿರುವಂತ ಎಷ್ಟೋ ಜನ ನೋಡ್ತಾ ಬರುವಾಗ ತಮ್ಮದೇ ಸರಿ, ತಮ್ಮದೇ ಶ್ರೇಷ್ಠವಾದಂಥದ್ದು, ನಾವೇ ಮಾಡುವಂಥದ್ದೇ ಸರಿ, ನಾವು ಆಚರಣೆ ಮಾಡ್ತಾ ಇರುವಂತದ್ದೇ ಸರಿ, ನಾವು ಉಡುಗೆ ತೊಡುಗೆಗಳನ್ನ ಹಾಕೊಂಡು ತಿಂದಿರುವುದೇ ಸರಿ, ನಾವು ಆಚರಣೆ ಮಾಡ್ತಿರುವಂತದ್ದು, ನಾವು ತಿಂತಿರುವ ಆಹಾರ ಪದ್ಧತಿಗಳೇ ಸರಿ, ಇನ್ಯಾವುದೂ ಸರಿ ಇಲ್ಲ ರೀತಿಯಲ್ಲಿ ತಮ್ಮ ಸ್ವನೀತಿಯನ್ನೇ, ತಮ್ಮದ್ನೇ ಸರಿ ಅನ್ನೋ ರೀತಿಯಲ್ಲಿ ಇವತ್ತು ವಾದ ಮಾಡುವಂತವ್ರನ್ನ, ಎಷ್ಟೋ ಜನ ಹೇಳುವಂತವ್ರನ್ನ ನೋಡ್ತಾ ಇದ್ದೇವೆ. ನಾವು ನೋಡ್ತಾ ಬರುವಾಗ ಇಲ್ಲಿ ನೈಸರ್ಗಿಕ ಮನಸ್ಸಿನ ಸ್ಥಿತಿ ಇರುವಂತವರು ಸ್ಥಿತಿಯಲ್ಲಿ ಯಾವುದು ಸಹ ದೇವರ ವಿಷಯಗಳನ್ನ ಅದು ತೆಗೆದುಕೊಳ್ಳಕ್ ಇಷ್ಟಪಡಲ್ಲ, ಸತ್ಯವನ್ನ ಗ್ರಹಿಸುವಂತ ಒಂದು ಕೆಲಸವನ್ನ ಮಾಡಲ್ಲ. ಅದು ನಾವು ದೇವರ ವಾಕ್ಯವನ್ನ ಹೇಳ್ತಾ ಹೋಗ್ತಿದ್ದಂಗೆ ನಮ್ಮನ್ನ ಅವರು ನಿಯಂತ್ರಣ ಮಾಡೋಕಂತ ಕೆಲಸವನ್ನ ಮಾಡ್ತಾರೆ ಪ್ರಿಯರೇ. ಇವತ್ತು ಸಹ ಎಷ್ಟೋ ಜನರ ಜೀವಿತವನ್ನು ನೋಡ್ತಾ ಬರುವಾಗ ತಮ್ಮದೇ ಸರಿ, ನಾವು ಹೋಗ್ತಿರುವಂತ ದಾರಿಗಳೇ ಸರಿ, ನಾವು ಹೋಗ್ತಿರುವಂತ ಮಾರ್ಗಗಳೇ ಸರಿ, ನಾವು ಮಾಡ್ತಿರುವಂತ ಪದ್ಧತಿಗಳೇ ಸರಿ, ನಾವು ಮಾಡ್ತಿರುವಂತ ಆಚಾರಗಳೇ ಸರಿ ಅಂತ ಎಷ್ಟೋ ಸಭೆಗಳಲ್ಲಿ, ಎಷ್ಟೋ ಒಂದು ವಿಷಯಗಳಲ್ಲೂ ಸಹ ಇವತ್ತು ಒಂದು ಈ ಸ್ಥಿತಿ ಇದೆ ಪ್ರಿಯರೇ. ನಾವು ಎಲ್ಲಿದ್ದೀವಿ ಅನ್ನುವಂತ ಪ್ರಶ್ನೆಯನ್ನ ನಾವು ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ನಾವು ಕರ್ತನಾದ ಯೇಸು ಕ್ರಿಸ್ತನು ದೇವರು ಇದೇ ರೀತಿಯಲ್ಲಿ ಇರ್ಬೇಕಂತ ಮಾರ್ಗವನ್ನ, ಸ್ಥಿತಿಯನ್ನ, ನಮಗೆ ಒಂದು ಮಾರ್ಗವನ್ನ ಕೊಟ್ಟಿದ್ದಾನೆ. ಆದ್ರೆ ನಾವು ಇವತ್ತೇನ್ ಮಾಡ್ತಾ ಇದೀವಿ, ಎಷ್ಟೋ ಸಭೆಗಳಲ್ಲಿ ನೋಡ್ತಾ ಬರುವಾಗ ಸತ್ಯವಾದಲ್ಲಿ ಎಲ್ಲೂ ಹೇಳಿರಲ್ಲ, ಅದನ್ನ ಆಚರಣೆ ಮಾಡ್ತಾ ಬರ್ತಾರೆ. ದೇವ್ರ ವಾಕ್ಯ ಎಲ್ಲೂ ದೇವ್ರ ವಾಕ್ಯದಲ್ಲಿ ಇರಲ್ಲ, ಅದನ್ನ ಆಚರಣೆ ಮಾಡ್ತಾ ಬರ್ತೀವಿ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಸಭೆಗಳು ನೋಡ್ತಾ ಬರುವಾಗ
ಇವತ್ತು ಸಹ ಸಪ್ರೇಟ್ ಬೆಡ್ಗಳನ್ನ ಸಪ್ರೇಟ್ ಸಣ್ಣ ಸಣ್ಣ ಪಾತ್ರೆಗಳ ರೊಟ್ಟಿ ಪಾತ್ರೆಗಳನ್ನ ಇಡುವಂತ ನೋಡಿದ್ವಿ ಪ್ರಿಯರೇ. ಇದು ಎಲ್ಲಿಂದ ಬಂತು? ಕೋವಿಡ್ ಸಮಯದಲ್ಲಿ ಬಂದಂತದನ್ನ ನಿರಂತರವಾಗಿ ಇವತ್ತು ಸಹ ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ನಾವು ನಿಜವಾದ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿರುವಂತವರು, ಆತನ ಹಾದಿಯಲ್ಲಿ ನಡೀತಿರುವಂತವರು, ನಾವು ಈ ವಿಷಯದಲ್ಲಿ ನಾವು ಎಚ್ಚರಿಕೆ ತೆಗೆದುಕೊಳ್ಬೇಕಾಗಿದೆ. ಇಲ್ಲಿ ಪ್ರಾಕೃತಿಕ ಮನಸ್ಸಿನ ಅಥವಾ ನೈಸರ್ಗಿಕ ಮನಸ್ಸಿನ ಸ್ಥಿತಿಯನ್ನು ನೋಡ್ತಾ ಬರುವಾಗ ಇಲ್ಲಿ ಮೊದಲನೇದಾಗಿ ಅದು ದೇವರಾತ್ಮನ ವಿಷಯಗಳನ್ನ ಬೇಡ ಅನ್ನುತ್ತೆ ಪ್ರಿಯರೇ. ಅದು ದೇವರಾತ್ಮನ ವಿಷಯಗಳನ್ನ ಅದಕ್ಕೆ ಹುಚ್ಚು ಮಾತಾಗಿರುವಂತಹ ಮನಸ್ಥಿತಿ ಆಗಿದೆ ಪ್ರಿಯರೇ. ಮತ್ತು ನಾವು ಅದರ ಗುಣಲಕ್ಷಣ ನೋಡ್ತಾ ಬರುವಾಗ ದೇವರೊಂದಿಗೆ ಎನ್ನುವಂತ ನಾವು ದೇವರನ್ನ ದ್ವೇಷ ಮಾಡುವಂತ, ದೇವರ ವಿಷಯಗಳನ್ನ, ದೇವರ ಒಂದು ನಿಯಮಗಳನ್ನ ಅಗೆತನ ಮಾಡುವಂತ ಪರಿಸ್ಥಿತಿ ಆಗಿದೆ ಪ್ರಿಯರೇ. ನಾವು ಎರಡನೇದಾಗಿ ನೋಡುವಾಗ ಆತ್ಮನನ್ನ ಗ್ರಹಿಸಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಪ್ರಾಕೃತಿಕವಾದ ಮನಸ್ಸು ಅಥವಾ ನೈಸರ್ಗಿಕ ಮನಸ್ಸು ದೇವರನ್ನ ಗ್ರಹಿಸಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪ್ರಿಯರೇ. ಮತ್ತು ಮೂರನೇದಾಗಿ ನೋಡುವ ಆತ್ಮೀಯ ವಿಷಯಗಳನ್ನ ಅದು ಯಾವುದೇ ಕಾರಣಕ್ಕೂ ನಂಬಲ್ಲ ಪ್ರಿಯರೇ. ಅಂದ್ರೆ ಅದು ಮೂರ್ಖತನ ಅನ್ನುವ ರೀತಿಯಲ್ಲಿ ಈ ಪ್ರಾಕೃತಿಕ ಸ್ವಭಾವದ ಮನಸ್ಸಿನ ಸ್ಥಿತಿಯಲ್ಲಿ ಹೇಳುವಂತದ್ದಾಗಿದೆ ಪ್ರಿಯರೇ. ಮತ್ತು ನಾವು ನೋಡ್ತಾ ಬರುವಾಗ ಸಿಲುಬೆ ವಿಷಯದ ಮಾತು ಅದು ನಾಶ ಮಾರ್ಗದಲ್ಲಿವರಿಗೆ ಅದು ಹುಚ್ಚು ಮಾತಾಗಿದೆ. ಅದು ಹುಚ್ಚುವಾಗಿ ಕಾಣುತ್ತೆ, ಹುಚ್ಚು ಮಾತಾಗಿ ಕಾಣುತ್ತೆ ಪ್ರಿಯರೇ ಅವರಿಗೆ. ನಾವು ಮೂರನೇದಾಗಿ ನೋಡ್ತಾ ಬರುವಾಗ ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ತಮ್ಮನ್ನ, ಅವರ ಮನಸ್ಸು ಮಬ್ಬಾಗಿ ಹೋಗಿದೆ. ಅವರು ಸತ್ಯವನ್ನ ಅರಿಯುವಂತ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಮನಸ್ಸು ಮಂಕಾಗಿ ಹೋಗಿದೆ, ಮಬ್ಬಾಗಿ ಹೋಗಿದೆ ಪ್ರಿಯರೇ. ಅವರು ನಾಸ್ತನ ಸ್ಥಿತಿಯಲ್ಲಿರುವಂತವ್ರು ಆಗಿದೆ ಪ್ರಿಯರೇ. ನಾವು ನಾಲ್ಕನೇದಾಗಿ ನೋಡ್ತಾ ಬರುವಾಗ ಈ ಲೋಕದ ದೇವರು ಸುವಾರ್ತೆಯ ಪ್ರಕಾಶ ಉದಯವಾಗಬಾರದೆಂಬ ಉದ್ದೇಶದಿಂದ ಅವರ ಮನಸ್ಸನ್ನ ಮಂಕು ಮಾಡಿದ್ದಾನೆ ಪ್ರಿಯರೇ. ಮತ್ತು ನಾವು ನೋಡ್ತಾ ಬರುವಾಗ ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನೇ ಆಧಾರ ಮಾಡಿಕೊಂಡು, ಸ್ವನೀತಿಯ ಸರಿಯಾದಂತೆ ತಿಳ್ಕೊಂಡು ಇವತ್ತು ಈ ಒಂದು ಸ್ವಭಾವದಲ್ಲಿರುವಂತಹ ಮನಸ್ಸಿನ ಸ್ಥಿತಿಯಲ್ಲಿರುವಂತ ಎಷ್ಟೋ ವಿಶ್ವಾಸಿಗಳ ಜೀವಿತದಲ್ಲಿ ನಾವು ನೋಡ್ತಾ ಬರ್ತೇವೆ. ನಾವು ಎರಡನೇದಾಗಿ ನಾವು ಲೌಕಿಕ ಮನಸ್ಸು ವಿಷಯವಾಗಿ ನೋಡ್ತಾ ಬರೋಣ ಪ್ರಿಯರೇ. ನಾವು ಲೌಕಿಕ ಮನಸ್ಸನ್ನ ಅಥವಾ ಲೌಕಿಕ ವ್ಯಕ್ತಿಯ ವಿಷಯದಲ್ಲಿ ಅಥವಾ ವರ್ಲ್ಡ್ಲಿ ಮೈಂಡ್ ಅನ್ನೋ ವಿಷಯದಲ್ಲಿ ನಾವು ನೋಡ್ತಾ ಬರುವಾಗ ಈ ಲೌಕಿಕ ಮನಸ್ಸಿನ ಮನುಷ್ಯನ ಮನಸ್ಸಿನ ಸ್ಥಿತಿಗಳನ್ನ ನೋಡ್ತಾ ಬರುವಾಗ ದೇವರು ಮತ್ತು ಶಾಶ್ವತ ಮತ್ತು ಆತ್ಮನ ವಿಷಯಗಳನ್ನ ಅವು ಮೇಲೆ ಕೇಂದ್ರೀಕರಿಸುವಂತ ಕೆಲಸ ಮಾಡುತ್ತೆ ಪ್ರಿಯರೇ. ಮತ್ತು ಕೇಂದ್ರೀಕರಿಸುವಂತ ಬದಲು ದೇವರು ಮತ್ತು ಶಾಶ್ವತವಾದ ಆತ್ಮಿಕ ವಿಷಯಗಳ ಮೇಲೆ ಕೇಂದ್ರೀಕರಿಸುವಂತ ಬದಲು ತಾತ್ಕಾಲಿಕವಾಗಿ ಈ ಲೋಕಕ್ಕೆ ಸಂಬಂಧಪಟ್ಟಂತ ನಶಿಸಿ ಹೋಗುವಂತ ಆಸ್ತಿ, ಹೆಸರು, ಸ್ವಾರ್ಥ ಮತ್ತು ತೃಪ್ತಿಯ ವಿಷಯದಲ್ಲಿ ಕೇಂದ್ರೀಕರಿಸುವಂತ ಒಂದು ವಿಷಯಗಳಾಗಿದೆ ಪ್ರಿಯರೇ. ನಾವು ಸಮಯ ಆಯ್ತು ಪ್ರಿಯರೇ. ನಾವು ಕರ್ತನ ಚಿತ್ತವಾದ್ರೆ ಮುಂದಿನ ದಿನದಲ್ಲಿ ನಾವು ಲೌಕಿಕ ಮನಸ್ಸಿನ ಸ್ಥಿತಿಯನ್ನ ಕಲಿತಾ ಬರೋಣ. ದೇವರು ಅವಕಾಶವನ್ನ ಈ ಒಂದು ದಿನದಲ್ಲಿ ನಿಮ್ಮ ಮುಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿದಂತ ದೇವರ ಆತ್ಮನಿಗೂ ಸಹಾಯಕ್ಕಾಗಿ ಹೊಂದಿಸ್ತೇನೆ.